ಸುವರ್ಣ. ಹೌದು ಸರ್, ಇವತ್ತೇ. ಹಾ, ಅಡ್ರೆಸ್ ನಾನು ಒಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಮೆಸೇಜ್ ಮಾಡ್ತೀನಿ. ಖಂಡಿತ ಬರಬೇಕು, ಮಿಸ್ ಮಾಡಬಾರ್ದು. ರೈಟ್ ಸರ್, ಥ್ಯಾಂಕ್ ಯು. ಕೃಷ್ಣ, ಕಾಫಿ ತಗೋ. ಇದೇನಮ್ಮ, ನೀನ್ ಕಾಫಿ ತರ್ತಿದ್ಯಾ? ಅದು ಏನಾಯ್ತಮ್ಮ? ಮದುವೆ ಎಲ್ಲಿ? ಅಳಿಯಂದ್ರೆ, ನಿಮ್ಮ ಹೆಂಡತಿ ಮಧು ಮನೇಲಿಲ್ಲ. ಬೆಳಗ್ಗೆನೆ ಫೋನ್ ಇಟ್ಕೊಂಡು ಎಲ್ಲೋ ಹೋದ್ಲಪ್ಪ. ಯಾಕೆ ನಿಮಗೆ ಹೇಳಿಲ್ವಾ? ಹಾಗೆಲ್ಲ ಹೇಳಿದೆ, ಅವಳು ಹೊರಗೆ ಹೋಗೋದಿಲ್ವಲ್ಲ. ಎಲ್ಲಿ ಹೋದ್ಲು? ಅಲ್ಲ, ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಬಿಟ್ಟು ಹೇಳ್ದೆ ಕೇಳ್ದೆ ಎಲ್ಲಿ ಹೋದ್ಲು ಇವಳು? ಇವರೆಲ್ಲ ಮಾತಾಡೋದಕ್ಕೂ ಇವಳು ಮಾಡೋದಕ್ಕೂ. ಅಮ್ಮ, ನಿಮ್ಗೇನಾದ್ರೂ ಹೇಳೋದ್ಲ? ಇಲ್ಲ ಕೃಷ್ಣ. ಅಪ್ಪ ನಿಮ್ಗೆ? ಇಲ್ಲ ಕಣ, ಆದ್ರೆ ಹಾಗೆಲ್ಲ ಹೇಳ್ದೆ ಹೋಗಲ್ಲ ಕಣ ಅವಳು. ಮತ್ತೆ ಎಲ್ಲಿ ಹೋದ್ಲು ಇವಳು? ಅಯ್ಯ ಅಳಿಯಂದ್ರೆ, ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ಹೇಗಿದ್ರು ಫೋನ್ ತಗೊಂಡೋಗಿದ್ದಾಳೆ. ಒಂದ್ ಫೋನ್ ಮಾಡಿ ಎಲ್ಲಿದೆಯಾ ಮಧು ಅಂತ ಕೇಳಿದ್ರೆ ಆಯ್ತಪ್ಪ, ಖರ್ಚಾಗ ತಯಾರಿಸ್ತಾನೆ. ಹಾ, ಹಲೋ, ಎಲ್ಲಿದ್ಯಾ ಮಧು? ಅದು ಅದು ಆ್ಯನಿವರ್ಸರಿ ಬರೋಕೆ ನನ್ನ ಫ್ರೆಂಡಿಗೆ ಕರಿಬೇಕಿತ್ತು, ಅದಕ್ಕೆ ಬಂದೆ. ಹೇಳಿ ಹೋಗ್ಬಾರ್ದಾ? ನನಗೆ ಕ್ಷಮಿಸ್ರಿ, ನನ್ನ ಹಳೆ ಫ್ರೆಂಡ್ ಅವಳು. ಬೇಗ ಹೋದ್ರೂ ಸಿಗ್ತಾಳೆ, ಇಲ್ಲಾಂದರೆ ಆಫೀಸಿಗೆ ಹೋಗ್ಬಿಡ್ತಾಳೆ. ಅದಕ್ಕೆ ಹಾಗೆ ಬಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ರಿ. ಸರಿ, ಎಷ್ಟೊತ್ತಿಗೆ ಬರ್ತೀಯಾ? ಇಲ್ಲಿ ಅವಳನ್ನ ಮಾತಾಡಿಸಿ ಬರೋಕೆ ಹೇಳಿ, ಹಾಗೆ ಗೋಪಾಲನಿಗೂ ಹೇಳ್ಬಿಟ್ಟು ಬರ್ತೀನಿ. ಬೇಗ ಬಾ, ಇಲ್ಲಿ ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಸರಿ. ಅವಳು ಯಾವುದೋ ಫ್ರೆಂಡ್ಸ್ನ ಇನ್ವೈಟ್ ಮಾಡಕ್ ಹೋಗಿದ್ದಾಳಂತೆ. ಹಾಗೆ ಗೋಪಾಲ್ ಅವ್ರನ್ನ ಭೇಟಿ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಓಹೋ, ಮನೆ ತನಕ ಹೋಗಿ ಕರೆಯೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟು ನಾವು ತಾಂಡ ಪಿಂಡ. ಇಲ್ಲ ಫೋನಲ್ಲಿ ಕರೆದಿದ್ರೆ ಆಗ್ತಿರ್ಲಿಲ್ವೇನೋ. ನೀನು ಏನ್ ಬಂದಿದ್ದು? ವಿಷಯ ಇದೆ. ಸರಿ, ಬಾ ಒಳಗೆ. ನಮಸ್ಕಾರ ಸೋನಿಯಾ ಅವ್ರೆ. ನೀನ್ ಕೂತ್ಕೊಂಬದು. ಏನ್ ವಿಶೇಷ? ನಿಮ್ಮನ್ನ ಇನ್ವೈಟ್ ಮಾಡಿ ಹೋಗೋಣ ಅಂತ ಬಂದೆ. ಯಾಕೋ? ಇವತ್ತು ನಮ್ಮ ಮದುವೆ ಆದ ದಿನ. ಸಂಜೆ ಆನಿವರ್ಸರಿ ಪಾರ್ಟಿ ಇದೆ, ಅದಕ್ಕೆ ನೀವಿಬ್ರು ಬರಬೇಕು. ಏನು ತಮಾಷೆ ಮಾಡ್ತಿದ್ಯಾ ಅಥವಾ ನಮ್ಮನ್ನ ಮತ್ತಷ್ಟು ಕೆಣಕ್ತಾ ಇದ್ಯಾ? ಅಯ್ಯೋ, ಹಾಗೆ ಅನ್ಕೊಳ್ತಿರಲಿಲ್ಲ ಅವ್ರೆ. ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಸಹಜವಾಗಿ ಕರೀತಾ ಇದ್ದೀನಿ ಅಷ್ಟೇ. ನಮ್ಗಿಷ್ಟ ಇಲ್ದೇ ಇರೋ ಫಂಕ್ಷನ್ಗೆ ನಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ಯಾ? ಆನಿವರ್ಸರಿ ಅಂತೆ, ಆನಿವರ್ಸರಿ. ಇಂಥ ನಾನ್ ಸೆನ್ಸ್ಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಇದ್ರಲ್ಲಿ ಧೈರ್ಯ ಮಾತು ಎಲ್ಲಿಂದ ಬಂತು ಲೀಲಾ ಅವ್ರೆ? ನಾನು ನಮ್ಮ ಮನೆಯವ್ರ ಹೆಂಡತಿ, ಸಹಜವಾಗಿ ಕರೀತಾ ಇದ್ದೀನಿ ಅಷ್ಟೇ. ನಾವು ಮದ್ವೆ ಆಗಿದ್ದೀವಿ, ಅದಾಗಿ ಇವತ್ತಿಗೆ 1 ವರ್ಷ. ಅದಕ್ಕೆ ಮನೆ ಹಿರಿಯರು, ಫ್ರೆಂಡ್ಸು ಎಲ್ಲ ಸೇರಿ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದಾರೆ. ಇದು ಹೇಗೆ ನಾನ್ಸೆನ್ಸ್ ಆಗುತ್ತೆ? ನೋಡು, ನೀನ್ ನನಗೆ ಮಾತು ಕೊಟ್ಟಿದ್ಯಾ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತು ನನಗೆ. ಗೊತ್ತಿದ್ರೆ ಹೀಗ್ಯಾಕೆ ಮಾಡ್ತಾ ಇದ್ದೆ? ಏನು ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಏನಿದ್ ಹೊಸ ನಾಟಕ? ಈ ಸತಿ ಯಾಮಾರ್ಸು, ಇದೇ ನಿನಗೆ ಹಬ್ಬ. ನೋಡಿ ಲೀಲಾ ಅವ್ರೆ, ಪಕ್ಕದಲ್ಲೇ ಇದ್ರು ಗೊತ್ತಿಲ್ದಿರೋ ಹಾಗೆ ಬೆನ್ನು ಚೂರಿ ಚುಚ್ಚೋ ಸಂಸ್ಕಾರನ ನನಗೆ ನಮ್ಮ ಮನೇಲಿ ಹೇಳ್ಕೊಟ್ಟಿಲ್ಲ. ಅಷ್ಟಕ್ಕೂ ನಿಮ್ಮ ಹತ್ರ 1 ವಾರ ಟೈಮ್ ಕೇಳಿದ್ದೆ. ಆ ದಿನ ಇವತ್ತು ಮುಗಿಯುತ್ತೆ. ಫಂಕ್ಷನ್ ಇರೋದು ಇವತ್ತು ಸಂಜೆ. ಇವತ್ತಿನ ನಂತರನೂ ನಿಮ್ಮ ಮಾತು ಈಡೇರ್ಲಿಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡಬಹುದು.
ಅಲ್ಲಿವರೆಗೂ ನೀವೇನನ್ನೂ ಹೇಳೋ ಹಾಗಿಲ್ಲ. ಸುಮ್ಮನೆ ನೀವಿಬ್ರು ಫಂಕ್ಷನ್ಗೆ ಬನ್ನಿ, ಬಂದು ನಮ್ಮ ಆತಿಥ್ಯನ ಸ್ವೀಕರಿಸಿ. ಯು ಲೂಸರ್, ಏನೇ ಮಾತಾಡ್ತಿದ್ಯಾ? ನಮ್ಮನ್ನೇ ಆಟಾಡ್ಸ್ಬೋದು ಅಂತ ಅನ್ಕೊಂಡಿದ್ಯಾ? ನೀನ ಹೀಗೆ ಬಿಟ್ರೆ ಬೇಬಿ, ಏನಾಗಿದೆ ನಿನ್ಗೆ? ಕೂಲ್ ಡೌನ್. ಸರಿ, ತಪ್ಪಿಸ್ದೆ ಬನ್ನಿ, ನಾನಿನ್ನು ಹೊರಡ್ತೀನಿ. ಮುಂದೆನೆ ನಿಂತು ಕೃಷ್ಣಂದು ನಂದು ವೆಡ್ಡಿಂಗ್ ಆನಿವರ್ಸರಿ ಬಾ ಅಂತ ಕರೀತಾಳಲ್ಲ, ಇದನ್ನ ಕೇಳಿಸ್ಕೊಂಡು ಹೇಗೆ ಸುಮ್ಮನಿರ್ಲಿ ಮಾಮ್? ಐ ಕ್ಯಾನಾಟ್ ಬೇರ್ ದಿಸ್. ಇವಳನ್ನ ನಾನು ಸುಮ್ಮನೆ ಬಿಡಲ್ಲ ಮಾಮ್. ಬಂದಾಗಿಂದ ನನ್ನ ಬದುಕು ಮೂರ ಬಟ್ಟೆ ಆಗಿದೆ. ಸರಿಯಾಗಿ ನನ್ನ ಮನಸ್ಸಿಗೆ ದೇಹಕ್ಕೆ ಅನ್ನ ನೀರು ಇಲ್ಲದೆ ಇವತ್ತಿಗೆ 1 ವರ್ಷ. ಇವಳಿಲ್ಲಿ ಖುಷಿಯಾಗಿ ತನ್ನ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ತೀಯಾಳೆ. ಆದ್ರೆ ನಾನು ನನ್ನ ಕೃಷ್ಣನ್ ಸಂಬಂಧ ಮುರಿದ್ಬಿತ್ತು ಅಂತ ಶ್ರಾದ್ದ ಮಾಡ್ಬೇಕಾ ಮಾಮ್? ಈ ದರಿದ್ರದವಳನ್ನ ಹೀಗೆ ಬಿಟ್ರೆ ಮತ್ ಯಾವತ್ತು ನನ್ನ ಕೃಷ್ಣ ನಂಗೆ ಸಿಗಲ್ಲ ಮಾಮ್. ಸೋನು ಬೇಬಿ, ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ವಾ? ಕೂಲ್ ಡೌನ್ ಬೇಬಿ. ಅಲ್ಲ, ಜೋರಾಗಿ ಉಸಿರಿನ ಸತ್ ಕೇಳಿದ್ರೇನೆ ಓಡ್ ಹೋಗಿ ಬಿಲಾ ಸೇರ್ಕೊಳ್ತಿದ್ದು ಈ ಮರಿಯಂತಿದ್ದ ಮಧು. ಇವತ್ತು ಇಷ್ಟು ಗಟ್ಟಿಯಾಗಿ ನನ್ನೆದುರೇ ನಿಂತು ಮಾತಾಡ್ತಾ ಇದ್ದಾಳೆ ಅಂದ್ರೆ ಏನೋ ಪ್ಲಾನ್ ಮಾಡಿರ್ತಾಳೆ. ಇಲ್ದೆ ಹೋದ್ರೆ ಇಷ್ಟು ಧೈರ್ಯ ಬರೋದಕ್ಕೆ ಹೇಗ್ ಸಾಧ್ಯ? ಸೋನು ಬೇಬಿ, ನೀ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ನಾವು ಅವಳು ಕೊಟ್ಟಿರೋ ಟೈಮು ಇವತ್ತು ರಾತ್ರಿ 12 ಗಂಟೆ ತನಕ ಇದೆ. ಅಲ್ಲಿ ತನಕ ನಾವೇನು ಮಾತಾಡೋದು ಬೇಡ. ಅವಳು ನಮ್ಮನ್ನ ಪ್ರೋಗ್ರಾಮ್ ಕರೆದಾಳೆ. ಹೋಗ್ಬರೋಣ, ನಡಿ, ರೆಡಿ ಆಗು. ಈಗ ನಾವಿಬ್ರು ಪಾರ್ಟಿಗೆ ಹೋಗ್ತಾ ಇದ್ದೀವಿ, ರೆಡಿ ಆಗು ಅಷ್ಟೇ. ನೋಡಿದ್ರೆ ಬಿಗ್ರೆ, ಬೆಳಗ್ಗೆಯಿಂದ ನಿಮ್ ಸೊಸೆ ಕಾಣ್ತಾ ಇಲ್ಲ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅಂತಾರಲ್ಲ ಹಾಗೆ ಬಲೇ ಚಾಲಾಕಿದ್ದಾಳೆ ನಿಮ್ ಸೊಸೆ. ನನಗೊಂದು ಸೀರೆ ಕೊಡ್ಸಕ್ ಬರುತ್ತೆ ಅಂದ್ಬಿಟ್ಟು ಮನೆಯಿಂದ ಆಚೆನೆ ಹೋಗಿದ್ದಾಳೆ. ಅಯ್ಯೋ, ನಾನೊಂದು ಸೀರೆ ಗತಿ ಇಲ್ದೆ ಬಂದಿದ್ದೀನ ಇಲ್ಲಿಗೆ? ನೀವೇ ಹೇಳಿ ಪದ್ಮಕ್ಕ. ನಮ್ಮನೆ ಹುಡುಗಿ, ಶ್ರೀಮಂತ ಸೊಸೆ, ದೊಡ್ಡ ಕಾರ್ಯಕ್ರಮ, ಈ ಶಂಕರಶಾಸ್ತ್ರಿ ಕೊಡ್ಸೋ 100-200 ರೂಪಾಯಿ ಸೀರೆ ಉಟ್ಕೊಂಡು ಆ ಪ್ರೋಗ್ರಾಮಿಗೆ ಹೋದ್ರೆ ನಿಮ್ ಲೆವೆಲ್ಗೆ ಧಕ್ಕೆ ಬರುತ್ತೆ ಅಂತ ಒಂದ್ ಸೀರೆ ಕೊಡ್ಸಕ್ ಹೇಳಿದ್ನಪ್ಪ. ಅದಕ್ಕೆ ಅವಳ ಮುಖ ಉಚ್ಕೊಂಡು ಹೋಗ್ಬಿಟ್ರೆ. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಂತದ್ ಏನಾಯ್ತು ಈಗ? ನಿಮಗೇನು ಆಗಿಲ್ಲ ಅಳಿ ಅಂದ್ರೆ, ಆಗಿರೋದೆಲ್ಲ ನನಗೆ. ನೀವೇ ಹೇಳಿ, ಈ ಹಾಳು ಹಪ್ಪು ಸೀರೆ ಉಟ್ಕೊಂಡ್ ಬಂದ್ರೆ ಆ ದೊಡ್ಡ ಪಾರ್ಟಿಲಿ ಜನ ಏನ್ ಅನ್ಕೊಳಲ್ಲ? ಕೆಲಸದವ್ರನ್ನೆಲ್ಲ ಇಂಥ ಪಾರ್ಟಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಮಾತಾಡ್ಕೊಳಲ್ವಾ? ನಿಮ್ ಮರ್ಯಾದೆ ಹೋಗಲ್ವಾ ಅಳಿ ಅಂದ್ರೆ? ಕೃಷ್ಣ, ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಮಾತು ವಾದಗಳು ಯಾಕೋ? ನೋಡು, ಕುಮಾರನ್ ಕರ್ಕೊಂಡು ಹೋಗು, ಸೀರೆ ಮತ್ತೇನು ಬೇಕೋ ಕೊಡ್ಸ್ಕೊಂಡು ಕರ್ಕೊಂಬಾರೋ. ಹೆಗಡೆಯವ್ರೆ, ನಿಮ್ ಘನತೆಗೆ ತಕ್ಕ ಹಾಗೆ ಮಾತಾಡಿದ್ರಿ ನೋಡಿ. ಮಧು, ಎಲ್ಲಿ ಹೋಗಿದೆ ಎಷ್ಟೊತ್ತು? ಅದನ್ನ ಹೇಳ್ದೆ ಕೇಳ್ದೆ ಹೊರಗೋಗೋದು? ರೀ, ಒಂದಿಬ್ರನ್ನ ಕಾರ್ಯಕ್ರಮಕ್ಕೆ ಕರೆಯೋದಿತ್ತು, ಹೇಳ್ಬರೋಣ ಅಂತ ಹೋಗಿದ್ದೆ. ಯಾಕೆಲ್ರು ಹೀಗೆ ಸೇರಿದ್ದೀರಾ? ಏನು ವಿಷಯ? ಅದೇಮ್ಮ, ನಿಮ್ಮ ಅತ್ತೆಗೆ ಸೀರೆ ಬೇಕಾಗಿತ್ತಂತೆ, ಕೊಡ್ಸು ಅಂತಂದ್ರೆ ನೀನೆಲ್ಲ ಹೊರಗಡೆ ಹೊರಟೋಗಿದ್ಯಾ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಅಯ್ಯೋ ಅತ್ತೆ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದಾ? ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನೇ ತಗೊಳ್ಳಿ, ನಾನೇ ಕೊಡಿಸ್ತೀನಿ. ಬನ್ನಿ, ಹೋಗ್ಬರೋಣ. ಆಯ್ತು ಕಡೆ, ಹಾಗೆ ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ಬರೋಣ ಕೊನೆ. ಹೋಗೋಣ. ಮತ್ತೇನಾದ್ರೂ ಬೇಕಿದ್ರೆ ನೆನಪಿಸ್ಕೊಳ್ಳಿ, ಅಲ್ಲೇ ತಗೊಂಡ್ ಬಂದ್ರೆ ಆಯ್ತು. ಏನೇ ಸಡನ್ ಆಗಿ ಸ್ಯಾಂಕ್ಷನ್ ಮಾಡ್ತಿದ್ಯಾ? ಏನ್ ಸಮಾಚಾರ? ಏನ್ ವಿಷಯ? ವಿಶೇಷ ಇದೆಮ್ಮ, ಅದಕ್ಕೆ ನಾನಿಲ್ಲಿ ಬಂದೆ.
ರಜನಿ ಅಕ್ಕ. ರಜನಿ ಅಕ್ಕ, ನಮ್ ರಜನಿ. ರಜನಿ ಅಕ್ಕ, ಕಳ್ಳಿ ಕನೆಕ್ಷನ್ಗಳು ಬಂದಿದ್ಯಾ? ಇರು ನನ್ ಮೇಲಿರೋ ಕೋಪನ ಈಗ ಸದ್ಯಕ್ಕೆ ಪಕ್ಕಕ್ಕಿಡು. ನಾನು ನಿಮ್ಗೆ ಆಮೇಲೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಹ್ಯಾಪಿ ಆನಿವರ್ಸರಿ ಅದಕ್ಕೆ ನಿಂಗೂ. ಹ್ಯಾಪಿ ಆನಿವರ್ಸರಿ. ಜೀವನದಲ್ಲಿ ಖುಷಿಯಾಗಿ ಬದುಕಿ. ಥ್ಯಾಂಕ್ ಯು ರಜನಿ ಅವರೇ, ಕೊನೆಗೂ ಬಂದ್ರಲ್ಲ. ನಿಮ್ಮನ್ನ ಬೆಂಗಳೂರಿಗೆ ಕರ್ಸ್ಕೋಬೇಕು ಅಂತ ಪಾಪ ನಿಮ್ಮಮ್ಮ ಒದ್ದಾಡ್ಬಿಟ್ರು. ಭಾವ ಇವಾಗ ಬಂದಿದ್ದೀರಲ್ಲ. ಏ ಮಗರಾಯ, ಇದು ನಿಮ್ಮ ಮೊದಲನೇ ಆನಿವರ್ಸರಿ. ನಿಮ್ಮ 25ನೇ ಆನಿವರ್ಸರಿನೂ ನಾನು ಕಣ್ತುಂಬ ನೋಡ್ಬೇಕಪ್ಪ. ಅಲ್ಲಿವರೆಗೂ ನೀವು ಹೀಗೆ ಖುಷಿಯಾಗಿರ್ಬೇಕು. ಅರ್ಥ ಆಯ್ತಾ? ಸರಿಯಪ್ಪ. ಲೆಕ್ಕದ ಪ್ರಕಾರ ಇವತ್ತು ನೀವಿಬ್ರೇ ಇರಬಾರ್ದಿತ್ತು, 3 ಜನ ಇರ್ಬೇಕಾಗಿತ್ತು. ಮಧು, ಮದ್ವೆ ಆಗಿ ಇವತ್ತಿಗೆ 1 ವರ್ಷ ಆಯ್ತು. ಇಷ್ಟೊತ್ತಿಗೆ ಈ ಮನೆಯಲ್ಲಿ ತೊಟ್ಲು ತೂಗ್ಬೇಕಿತ್ತು. ನೋಡ್ ಮಧು, ಮುಂದಿನ ವರ್ಷ ಇಷ್ಟೊತ್ತಿಗೆ ಅವಳಿ ಜವಳಿ ಹೆತ್ತಿರ್ಬೇಕು. ನೋಡಿದ್ರಲ್ಲಿ ಅಂದ್ರೆ ನನ್ಗೆ 2 ಸೀರೆ ಕೊಡಿಸ್ಬೇಕಾಗತ್ತೆ ಅಂತ ಹಿಂದೆ ಟಪ್ಪಡಿ ಇಪ್ಪ ನೀವು. ಇಲ್ಲ ಹಾಗೆಲ್ಲ ಏನೂ ಇಲ್ಲ. ನೀವು ಯಾವ ಸೀರೆ ಬೇಕು ಅಂತ ಪಟ್ಟಿ ಮಾಡಿಡಿ, ಕೊಡ್ಸೋಣ. ಎಲ್ರೂ ಎಷ್ಟು ಖುಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ದೊಡ್ಡ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇದೆಲ್ಲ ಯಾವುದು ಈಡೇರಲ್ಲ ಅಂತ ಇವ್ರಿಗೆ ಹೇಗೆ ಹೇಳಿ ನಾನು? ಅಥವಾ ಈಡೇರಲ್ಲ ಅಂತ ಗೊತ್ತಾದ್ರೆ ಇವ್ರ ಎಲ್ಲರ ಪ್ರತಿಕ್ರಿಯೆ ಹೇಗಿರ್ಬೋದು? ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಕೃಷ್ಣ, ಮಧು, ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀರಾ, ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಹೋಗು. ರಾಯರ ಹೊರಗ್ ನೋಡಿ, ಉತ್ಸವದ ಸಂಭ್ರಮ. ಆದ್ರೆ ನನ್ನ ಮನ್ಸೊಳಗೆ ಸೂತ್ಕದ್ ಮನೆ ಮೌನ. ಎಲ್ರೂ ನಗ್ತಿದ್ದಾರೆ, ಆದ್ರೆ ನಾನು ನಿಮ್ಗಷ್ಟೇ ಕಾಣುವಂತೆ ಅಳ್ತಿದ್ದೀನಿ. ರಾಯರ, ಇಲ್ಲಿವರೆಗೂ ಪ್ರತಿಯೊಂದು ಹೆಜ್ಜೆನೂ ನಿರ್ದೇಶಿಸಿದ್ದು ನೀವು. ಇನ್ನು ಮುಂದೇನು ನಿಮ್ಮಲ್ಲಿ ಮತ್ತದೇ ಕೋರಿಕೆ ನಂದು. ಯಾಕಂದ್ರೆ ನನ್ನ ಗಂಡ ಯಾವತ್ತೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಅವ್ರು ಖುಷಿಯಾಗಿದ್ರೆ ಈ ಮನೇಲಿ ಎಲ್ರೂ ಖುಷಿಯಿಂದ ಇರ್ತಾರೆ. ಅವರೆಲ್ಲ ನೆಮ್ಮದಿಯಿಂದ ಇರ್ತಾರೆ ಅಂದ್ರೆ ನಾನು ಯಾವ ತ್ಯಾಗ ಬೇಕಾದ್ರೂ ಮಾಡ್ತೀನಿ ಅಂತ ನಿಮ್ಗೂ ಗೊತ್ತು. ನನ್ನ ಮನಸ್ಸನ್ನ ಗಟ್ಟಿ ಮಾಡಿ ಎಲ್ಲಾನು ಸಮರ್ಥವಾಗಿ ಎದುರಿಸೋಕೆ ಧೈರ್ಯ ಕೊಡಿ ರಾಯರ. ದೇವ್ರೆ, ಯಾವತ್ತೂ ಹೀಗೆ ಬಂದು ನಿನ್ ಮುಂದೆ ನಿಂತವನಲ್ಲ ನಾನು. ಆದ್ರೆ ಮಧು ನನ್ನ ಕಣ್ ತೆರೆಸಿದ್ಲು. ಅವಳಿಂದಾಗಿನೇ ನಾನಿವತ್ತು ಇಷ್ಟು ಬದಲಾಗಿದ್ದೀನಿ. ದೇವ್ರೆ, ಈ ಆ್ಯನಿವರ್ಸರಿ ನಂತರ ಆದರೂ ನಮ್ಮಿಬ್ರು ಬದುಕು ಚೆನ್ನಾಗಾಗಲಿ, ನಮ್ಮ ಜೀವನಕ್ಕೆ ಹೊಸ ರೂಪ ಬರಲಿ.
ನಾನು ಅವಳನ್ನ ತುಂಬ ಪ್ರೀತಿ ಮಾಡ್ತೀನಿ. ಅವಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಇನ್ಯಾವತ್ತೂ ಅವಳಿಗೆ ನೋವು ಆಗದಿರೋ ರೀತಿ ನೋಡ್ಕೋತೀನಿ. ಇವತ್ತು ಅವಳು ನಾನು ಕೊಡೋ ಉಡುಗೊರೆನ ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡಿಕೊಂಡು ನನ್ನ ಒಪ್ಕೊಳ್ಳೋ ಥರ ಮಾಡು ದೇವ್ರೆ. ದೇವರು ಧರ್ಮ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ ನನಗೆ. ನನ್ನ ಕಣ್ ತೆರೆಸ್ತವಳು ಮಧು. ಈ ಒತ್ತಡ, ಜಂಜಾಟ, ಹೋರಾಟ ಎಲ್ಲ ಸಾಕಾಗಿದೆ. ಸುಮಧುರ ಸಿಹಿಯಾದ ಸಂಗೀತದ ಥರ ನನ್ನ ಬದುಕು ಸಾಗಲಿ ಅನ್ನೋದೇ ನನ್ನ ಆಸೆ. ಮತ್ತೆ ಸೂಪರ್. ಹುಷಾರು, ಇವತ್ ತುಂಬಾ ಜನ ಬರ್ತಿದ್ದಾರೆ. ಎಲ್ಲಾದ್ರೂ ಲೈನ್ ಹೊಡೆದ್ಬಿಟ್ಟಾರೋ? ನಿನ್ನ ಯಾರು ನೋಡ್ತಾ ಇಲ್ಲ ಅಂತ ನಿನಗೆ ಹೊಟ್ಟೆ ಗುರಿ ಇರ್ಬೇಕು ಅಲ್ವೇನೆ? ಹೌದು, ಮತ್ತೆ ನಿನ್ ಕಾಲ ಮುಗೀತು. ಇನ್ನೇನಿದ್ರು ನಂದು ರಜನಿ ಅಕ್ಕನ್ ಕಾಲ. ಹೋಗಲೇ ಹೋಗು, ನಂದೇನು ಕಾಲ ಮುಗ್ದಿಲ್ಲ. ನಾನು ಇನ್ನು ಹೆಂಗೆ ಬಂದ್ಬಿಟ್ಲು ದೊಡ್ಡ ಮೂರ್ತ ತರ ಮಾತಾಡಕ್ಕೆ. ಹೋಗು ಕೆಸರಕ್ಕೆ ಹೋಗೆ. ಒಳ್ಳೆ ಸಾವಾಸ. ಏಯ್, ಇಂತರಿ ಮಾತಾಡ್ ಕಲ್ತಿದ್ಯಾ ನೀನು? ರಜನಿ, ಏನಮ್ಮ, ಹೇಗಿದೆ ಸೀರೆ? ಸೂಪರ್. ಮತ್ತೆ ಬ್ಲೌಸ್? ಸೀರೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಕರ್ಚೀಫು? ಅಮ್ಮ, ಏನೇನು ತಮಾಷೆ ಮಾಡ್ತಿದ್ಯಾ? ಬಂದಿರೋ ಬೇವ್ರು ಉರ್ಸ್ಕೊಳಕ್ಕೆ ಯಾಕೆ ಖರ್ಚೀಫ್ ಆದ್ರೇನು? ಸಿಟ್ಟು ಮಾಡ್ಕೊಬಿಡ್ವೆ ಬಂಗಾರ. ಅದು ನಾನು ಕೇಳಕ್ ಬಂದಿದ್ದು, ನನ್ನ ಹೇರ್ ಸ್ಟೈಲ್ ಹೇಗಿದೆಯಾ? ಸ್ವಲ್ಪ ಕತ್ರೆ ಹಾಕ್ಬಿಟ್ಟೆ. ಅಮ್ಮ, ನೀನ್ ಬಿಡು, ಫುಲ್ ಮಾಡ್ರನ್ ಆಗ್ಬಿಟ್ಟಿದ್ಯಾ. ದೊಡ್ಡ ಶ್ರೀಮಂತರ ಮನೆ ಪಾರ್ಟಿ ಅಲ್ವೇನೆ, ಇಷ್ಟು ರೆಡಿ ಆಗದೆ ಇದ್ರೆ ಹೇಗೆ? ನೀನಿನ್ನು ಹುಡುಗಿ, ಹೆಂಗಿದೀಯಾ ನೋಡು. ಮಕ ನೋಡ್ಕೊಳ್ಳೆ ನಿಂದು. ಅಶೋ ದೇವ್ರೆ, ಅಲ್ಲಿ ನೋಡೋ ಶಂಕರು, ನೀನ್ ಹೆಂಡತಿ ಡೊಂಬ್ರಾಟನ? ನೋಡ್ದವ್ರು ಏನ್ ಅನ್ಕೋತಾರೆ ಅನ್ನೋ ಪರಿಜ್ಞಾನ ಬೇಡವಾ ಇವಳಿಗೆ? ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಇವಳಿಗೆ ಈಗ ಪ್ರಾಯ ಬರ್ತಾ ಇದೆಯಾ? ಮೂರ್ಖತೆ ವಯಸ್ಸಾಯ್ತು. ಅವಳ ಬುದ್ಧಿ ನಿನಗೆ ಗೊತ್ತೇ ಇದೆಯಲ್ಲಮ್ಮ. ಯಾರು ಹೇಳಿದ್ದು ಕೇಳಲ್ಲ ಅವಳು. ತನ್ನ ಮನಸ್ಸು ಏನು ತೋಚುತ್ತೋ ಅದನ್ನೇ ಮಾಡ್ತಾಳೆ. ಯಾರಾದರೂ ಏನಾದರೂ ಹೇಳಕ್ ಹೋದ್ರೆ ಮೂರು ಲೋಕ ಒಂದು ಮಾಡೋ ಥರ ಕೂಗಾಡ್ತಾಳೆ. ಹೌದು ಶಂಕರು, ನೀನಾಗಿದ್ದಕ್ಕೆ ಅವಳನ್ನ ಇಷ್ಟು ವರ್ಷ ಸಹಿಸ್ಕೊಂಡಿದ್ಯಾ. ನನಗಂತೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ನಾನೇನಾದ್ರೂ ಬುದ್ಧಿ ಮಾತು ಹೇಳ್ತಾ ಇರ್ತೀನಲ್ಲ, ಅದಕ್ಕೆ ನನ್ನನ್ನು ಕಾಗೆ ನೋಡ್ದಾಗ ನೋಡ್ತಾಳೆ.
ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ. ಈ ಉಮದಿ ವಿಷಯದಲ್ಲಿ ನಾವೆಲ್ಲ ಅಸಹಾಯಕರಾಗ್ಬಿಟ್ಟಿದ್ದೀವಿ. ಏನು ಮಾಡೋದು ಹೇಳು? ಎಲ್ರಿಗೂ ನಮಸ್ಕಾರ. 1 ಸೆಕೆಂಡ್, ಎಲ್ಲರೂ ಈ ಕಡೆ ಲಕ್ಷ ಕೊಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬರ್ರಿ. ಇವತ್ತು ನನ್ನ ಮುದ್ದಿನ ಮಗಳು ಮಧು ಮತ್ತೆ ನನ್ನ ಅಳಿಯ ಕೃಷ್ಣ ಅವರ ಮೊದಲೇ ಮ್ಯಾರೇಜ್ ಆನಿವರ್ಸರಿ.